ಎಲ್ಲರಿಗೂ ನಮಸ್ಕಾರ. ಎರಡು ಹೃದಯಗಳ ಸಮ್ಮಿಲನ ನಡೀತಾ ಇದೆ ಇಲ್ಲಿ. ಎಲ್ಲರಿಗೂ ಕಾಣಿಸ್ತಾ ಇದೆ ಅನಿಸುತ್ತೆ. ಮದುವೆಯ ಒಂದು ಆರಕ್ಷರತೆಗೆ ಸಿದ್ಧವಾಗ್ತಾ ಇದೆ. ಎರಡು ಜೋಡಿಗಳು ಜೊತೆ ಆಗೋಕ್ಕೆ ಖುಷಿಯಾಗಿ ರೆಡಿ ಆಗ್ತಾ ಇದ್ದಾರೆ. ಎರಡು ಕುಟುಂಬಗಳ ಸಮ್ಮಿಲನ ನಡೀತಾ ಇದೆ. ಎಲ್ಲರೂ ಖುಷಿಯಾಗಿ ಓಡಾಡ್ತಾ ಇದ್ದಾರೆ. ವಿವಾಹ ಕುಟುಂಬಗಳ ಸಮ್ಮಿಲನ ಮತ್ತು ಪ್ರೀತಿಯ ಆಚರಣೆ ಇಲ್ಲಿ ನಡೀತಾ ಇದೆ. ಇವತ್ತು ಎರಡು ಹೃದಯಗಳ ಬೆಸುಗೆಗೆ ಮುನ್ನುಡಿ ಬರೆಯುವುದೇ ಪ್ರೀತಿಯ ವಿವಾಹ, ಮದುವೆಯನ್ನು ಹೆಸರು. ಬಗೆಯ ವಿವಾಹಗಳು ನಮ್ಮ ಭಾರತದಲ್ಲಿ ನಡೀತಾನೆ ಇರುತ್ತೆ. ಅವರವರ ಸಂಸ್ಕೃತಿ ತಕ್ಕಂಗೆ ನಡೀತಾ ಇರುತ್ತೆ. ಅದರಲ್ಲೂ ನಮ್ಮ ಕರ್ನಾಟಕದ ಮದುವೆಗಳಂದರೆ ವಿಭಿನ್ನ ರೀತಿಯಲ್ಲಿ ಇರ್ತವೆ. ಉತ್ತರ ಕರ್ನಾಟಕಕ್ಕೆ ಹೋದರೆ ಒಂಥರ, ದಕ್ಷಿಣ ಕರ್ನಾಟಕಕ್ಕೆ ಅಂದರೆ ಒಂಥರ ವೆರೈಟೀಸಾಗಿ ನಡೀತಾ ಇರುತ್ತೆ. ನಾವು ದಕ್ಷಿಣ ಕರ್ನಾಟಕದವರು ಇನ್ನೂ ಚೆಂದ ಇರುತ್ತೆ ನೋಡೋಕ್ಕೆ. ಸಾಂಪ್ರದಾಯಿಕವಾಗಿ ಮತ್ತು ಆಧುನಿಕತೆ ರೀತಿ ಒಂದು ಸೆಟ್ ಪೂರ್ತಿ ರೆಡಿಯಾಗಿದೆ. ಈಗ ಹುಡುಗ ಹುಡುಗಿ ಬರ್ತಾರೆ. ಖುಷಿಯಾಗಿ ಇಬ್ಬರು ಓಡಾಡಿಕೊಂಡು ರಿಸೆಪ್ಷನ್ ಶುರು ಆಗುತ್ತೆ. ಇದು ಮದುವೆಯ ಅದ್ದೂರಿ ಕಾಸ್ಟ್ಯೂಮ್ಸ್ಗೆ ಅನುಗುಣವಾಗಿ ಅಲಂಕಾರ ಮಾಡಿರುತ್ತೆ ಈಗಿನ ಈವೆಂಟ್ ಮ್ಯಾನೇಜ್ಮೆಂಟ್ಗಳು. ನಿಜವಾದ ಪ್ರೀತಿ ಎಂದೆಂದಿಗೂ ಅಮರ. ಕಾಲಚಕ್ರ ಉರುಳಿದಂತೆಲ್ಲ ಅದು ಮತ್ತಷ್ಟು ಗಾತ್ರವಾಗುತ್ತದೆ, ಇನ್ನಷ್ಟು ಪರಿಶುದ್ಧವಾಗುತ್ತದೆ. ನಿಮ್ಮಿಬ್ಬರ ನಡುವಿನ ಪ್ರೀತಿ ಅತ್ಯಂತ ಗಾಢವಾದದ್ದು ಮತ್ತು ಅತ್ಯಂತ ಪರಿಶುದ್ಧವಾದದ್ದು. ಇನ್ನೊಂದು ಹೊಳೆಯುವ ಸೂರ್ಯನಷ್ಟೇ ಸತ್ಯವಾಗಿರಲಿ. ಇಬ್ಬರು ಚೆನ್ನಾಗಿರಿ, ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಇನ್ನಷ್ಟು ಹೊಸ ದಿನಗಳು, ಇನ್ನಷ್ಟು ಹೊಸ ಆಸೆಗಳು, ಇನ್ನಷ್ಟು ಹೊಸ ನಾಳೆಗಳು ನಿಮಗೆ ಸಿಗಲಿ. ಜೀವನ ನೆಮ್ಮದಿಯಾಗಿರಲಿ. ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಹ್ಯಾಪಿಯಾಗಿ, ಖುಷಿಯಾಗಿ, ನೆಮ್ಮದಿಯಾಗಿ ಜೀವನನ ಮುನ್ನಡೆಸಿ ಅಂತ ಹೇಳ್ತೀನಿ. ಮನುಷ್ಯನ ಬದುಕಿನಲ್ಲಿ ಎಲ್ಲಕ್ಕಿಂತ ದೊಡ್ಡ